ಹಾಯ್ ಹಲೋ ಎಲ್ಲರಿಗೂ ಹೊಸನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನಗಳಾದ್ಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸಾರಿ. ಮತ್ತೆ ಇನ್ನೊಂದೇನಂದ್ರೆ ಒಂದು ಸ್ಪೆಷಲ್ ವಿಡಿಯೋ ತಂದಿದ್ದೀನಿ. ಮತ್ತೆ ಇನ್ನೊಂದು ನನ್ನ ಮಗಳು ಆಯ್ತಾ ಆಯ್ತಾ ಆಯ್ತು. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕ್ಲಿಪ್ ಹಾಕಿದ್ದೆ ಸ್ಟೋರಿಗೆ. ಯಾರ್ಯಾರಿಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಕ್ ಬೇಕಾ ಅಂತ. ಎಲ್ಲರೂ ಆಲ್ಮೋಸ್ಟ್ ಒಂದು 75% ಪೀಪಲ್ಸ್ ನನಗೆ ಎಸ್ ಅಂತ ಹಾಕಿದ್ದೀರಾ. ತುಂಬಾ ಜನ ಕೇಳಿದ್ರು ಫೋನ್ ಮಾಡಿ, ಹಂಗಾಗಿ ನಾನು ಇವತ್ತು ಅದನ್ನ ಒಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಏನೇನ್ ಮಾಡ್ಬೇಕು, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ, ಈಗ ಹೆಂಗಿದ್ರು ಜನ್ಮಾಷ್ಟಮಿ ಬರ್ತಿದೆ, ಗಣೇಶ ಹಬ್ಬ ಬರ್ತಿದೆ. ಮಕ್ಳಿರೋರ್ ಮನೇಲಂತೂ ಡ್ರೈ ಫ್ರೂಟ್ಸ್ ಮಕ್ಳು ತಿನ್ನೋದೇ ಇಲ್ಲ. ಅದ್ರ ಬದಲು ಈ ತರ ಉಂಡೆನೋ ಅಥವಾ ಪೌಡರೋ ಮಾಡ್ಕೊಟ್ರೆ ಅಟ್ಲೀಸ್ಟ್ ಅವ್ರಿಗ ಪ್ರೋಟೀನ್ ಆದ್ರೂ ಹೋಗುತ್ತೆ ಬಾಡಿಗೆ. ಹಾಗಾಗಿ ರೆಸಿಪಿ ನೋಡೋಣ ಬನ್ನಿ. ನಾನು ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಉಂಡೆಗೆ. ಈಗ ಒಂದೊಂದೇ ಹೇಳ್ತೀನಿ. ಬಾದಾಮಿ, ಗೋಡಂಬಿ, ಮತ್ತೆ ಪಿಸ್ತಾ, ಮತ್ತೆ ಇದು ದ್ರಾಕ್ಷಿ ಸೀಡ್ಸ್, ಮತ್ತೆ ಇದು ಗಸಗಸೆ, ಮತ್ತೆ 2 ಪ್ಲೇಟ್ ಖರ್ಜೂರ ತಗೊಂಡಿದ್ದೀನಿ, ಮತ್ತೆ ಜೇನುತುಪ್ಪ, ಮತ್ತೆ ನಂದಿನಿ ತುಪ್ಪದಲ್ಲಿ ಬಳಸ್ತಾ ಇದ್ದೀನಿ. ಇಷ್ಟಂತೂ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಎಲ್ಲ ಮಾಡಿ. ಬನ್ನಿ ಮಾಡೋದು ಹೇಗಂತ ತೋರಿಸ್ತೀನಿ. ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಮತ್ತೆ ಈಗ ಕೃಷ್ಣ ಜನ್ಮಾಷ್ಟಮಿ ಬಂತು. ಅದಕ್ಕೆಲ್ಲದಕ್ಕೂ ಒಂದೊಂದ್ ಒಂದೊಂದು ಡಿಫ್ರೆಂಟ್ ಸ್ವೀಟ್ ಮಾಡ್ತಾರೆ. ಇದನ್ನು ಒಂದ್ ಟ್ರೈ ಮಾಡಿ ಅವತ್ತಿನ ದಿನಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಮನೇಲೂ ಎಲ್ಲರೂ ತಿನ್ಬೋದು. ಸ್ಟವ್ ಹಚ್ಚಿ ತುಪ್ಪ ಕಾಯಿಸ್ಕೊಂಡು ಸ್ವಲ್ಪ ತುಪ್ಪ ಮೆಲ್ಟ್ ಆಗ್ತಾ ಇದೆ. ನೋಡ್ತಾ ಇದ್ರೆ ಸ್ಮೆಲ್ಲಿಗೆ ಟೆಂಪ್ಟ್ ಆಗ್ತಿದೆ. ಅದಕ್ಕೆ ಈಗ ಕಟ್ ಮಾಡಿರೋ ಬಾದಾಮಿ ಗೋಡಂಬಿನೆಲ್ಲ ಹುರ್ಕೋಬೇಕು. ಫಸ್ಟ್ ನಾನು ಬಾದಾಮಿನ ಹುರ್ಕೋತೀನಿ. ನೋಡಿದ್ರಲ್ಲ, ಹಾಕಿದ ತಕ್ಷಣ ಹೆಂಗಾಯ್ತು, ಚಟ್ 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 ಅಂತ. ನಾ ಹಾಕ್ತೀನಿ ಹಾಕ್ತೀನಿ. ಈ ಬಾದಾಮಿ ಹುರಿತಾ ಇದ್ರೆ ನನಗೆ ಒಂದು ನೆನಪಾಗತ್ತೆ. ಅಮ್ಮ ಅಪ್ಪಂಗೆ ಫಸ್ಟ್ ಹಬ್ಬದ ದಿನ ಬಂದ ತಕ್ಷಣ ಪಾಯಸ ಬೇಕು, ನನಗೆ ಪಾಯಸ ಬೇಕು ಅಂತ ಮಾಡಿಸ್ಕೋಬೇಕಾರೆ ಅವ್ರು ಹುರಿತಿರ್ಬೇಕಾದ್ರೆ ಸ್ಮೆಲ್ ಬರ್ತಿತ್ತಲ್ಲ, ಆ ಫ್ಲೇವರ್ ನೆನಪಾಗ್ಬಿಡತ್ತೆ ಒಂದೇ ಸತಿ. ಇದು ಹಿಂಗೆ ತಿಂದ್ರೇನೆ ಚೆನ್ನಾಗಿರತ್ತೆ ಆಕ್ಚುಲಿ. ನನಗಂತೂ ಹಂಗೆ ತಿಂದ್ರೇನೆ ಇಷ್ಟ ಆಗತ್ತೆ. ಬಟ್ ಡ್ರೈ ಫ್ರೂಟ್ ತಿಂದಷ್ಟು ಒಳ್ಳೇದು ಆಕ್ಚುಲಿ. ಸೊ ಇವಾಗ ನಾನು ಎಂಟ್ರಿ ಕೊಡ್ತೀನಿ. ಮಾತಾಡಿದ್ದಿಲ್ಲ, ಕಾರಣ ಏನಂತಂದ್ರೆ ವಸುಧಾ ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಸೊ ಹಾಗಾಗಿ ಇವತ್ತು ನಾವು ಮಾಡ್ತಾ ಇರೋದು ಡ್ರೈ ಫ್ರೂಟ್ಸ್ ಉಂಡೆ. ಸೊ ತುಪ್ಪದಲ್ಲಿ ನೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನ ಹುರ್ಕೊಂಡು ಇದನ್ನ ಈಗ ಎಸ್.ವಿ ಹೋಮ್ ಪ್ರಾಡಕ್ಟ್ಸ್ ಅಂತ ಶುರು ಮಾಡಿದ್ಯಲ್ಲ. ಸೊ ಪ್ರಾರಂಭ ಮಾಡ್ಬೇಕಾದ್ರೆ ನಿಂಗೆ ಏನಾದ್ರು ಭಯ ಇತ್ತಾ? ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ. ಸಣ್ಣ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಮಾಡ್ಬೇಕಾದ್ರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಇವಾಗ ಹೆಂಗ್ ಅನ್ಸುತ್ತಾ ಇದೆ? ಇವಾಗ ಖುಷಿ ಆಗ್ತಿದೆ ಆಕ್ಚುಲಿ. ಹೌದಾ? ಎಸ್. ಸರಿ, ಓಕೆ. ನೋಡಿದ್ರಲ್ಲ, ಗೋಲ್ಡನ್ ಕಲರ್ ಬಂದಿದೆ ಆಲ್ಮೋಸ್ಟ್. ಈಗ ತೆಗೆದ್ ಬಿಡೋಣ, ಇಲ್ಲ ಮತ್ತ ಆಮೇಲೆ ಕಪ್ಪು ಬಣ್ಣ ಆಗ್ಬಿಟ್ರೆ ಕಷ್ಟ. ಸೊ ಮನೆಯಲ್ಲೆಲ್ಲ ತಿರುಪತಿ ಮೇಲ್ ಬೆಟ್ಟದ ಮೇಲೆ ಏನು ಸ್ಮೆಲ್ ಬರ್ತಾ ಇರತ್ತೆ, ತುಪ್ಪದ ಘಮ್ ಅಂತ. ಅಲ್ಲ, ಇವಾಗ ತಿರುಪತಿಗೆ ಏನೋ ಮದ್ವೆ ಆದ್ಮೇಲೆ ಬೆಟ್ಟ ಹಾಕ್ತಿದ್ವಲ್ಲ. ಎಸ್. ಸೊ ನಿಂಗೆ ತಿರುಪತಿಗೆ ಹೋದ ತಕ್ಷಣ ಏನ್ ಅನಿಸ್ತು? ನನಗ್ ಫಸ್ಟ್ ಇಂದನು ತಿರುಪತಿ ಅಂದ್ರೇನೆ ತುಂಬಾ ಇಷ್ಟ. ನಾವು ಪ್ರತಿ ವರ್ಷ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗ್ತಿದ್ವಿ. ಬಟ್ ಬೆಟ್ಟ ಹತ್ತಿದ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಬೆಟ್ಟ ಹತ್ತಿದ್ ಫಸ್ಟ್ ಎಕ್ಸ್ಪೀರಿಯನ್ಸ್.
ಸೊ ಹೆಂಗ ಅನಸ್ತು? ತುಂಬಾನೇ ಖುಷಿ ಆಯ್ತು. ಬೆಟ್ಟ ಹತ್ಬೇಕಾರೆ ಎಲ್ಲರೂ ಟಯರ್ಡ್ ಆಗತ್ತೆ, ಸುಸ್ತಾಗತ್ತೆ ಅಂತಾರೆ. ಖಂಡಿತ ಎಲ್ಲ ನಾವೆತ್ತು ಬದ್ಯಕ್ಕೆಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಹೋಗೋ ಬರೋ ಎಲ್ಲಾ ಭಕ್ತಾದಿಗಳನ್ನ ನೋಡ್ಕೊಂಡು ಅದೇನೋ ಒಂಥರ ಮಜಾ ಇತ್ತು. ಅದು ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ, ಅನ್ಭವಿಸ್ದವ್ರಿಗೆ ಗೊತ್ತಿರತ್ತೆ ಅಂತಾರಲ್ಲ ಹಂಗದು. ಆ ಗೋಡಂಬಿ ಮತ್ತೆ ಈಗ ನಾನು ನಮ್ಮ ಫಾಲೋವರ್ಸ್ ಕೇಳ್ಬೇಕು ಅನ್ಕೊಂಡಿದೀನಿ ಈಗ ಒಂದು ಕ್ವಶನ್. ಏನು? ಈಗ ನೆಕ್ಸ್ಟ್ ಈಗ ನಾ ಎಷ್ಟೊಂದು ಐಡಿಯಾ ಮಾಡ್ತೀವಿ, ವಿಡಿಯೋ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಂತ. ಪರ್ಟಿಕ್ಯುಲರ್ ಆಗಿ ಅವ್ರಗಳಿಗೆ ಏನ್ ಬೇಕು ನಮ್ಮಿಂದ ಅನ್ನೋದನ್ನ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಈ ಸತಿ ಕಮೆಂಟ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಆಗಿ ನಮಗೆ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸ್ಕೊಡ್ಬೇಕು ಯಾವ್ದು ಬೇಕು ನೆಕ್ಸ್ಟ್ ವಿಡಿಯೋ ಅಂತ. ಆದಷ್ಟು ನಾವು ಟ್ರೈ ಮಾಡ್ತೀವಿ. ಸೊ ಜನಕ್ಕೆ ನೀವು ಕೊಡೋ ಪದಾರ್ಥ ಆಗಿರ್ಬೋದು ಅಥವಾ SC ಹೋಮ್ ಪ್ರಾಡಕ್ಟ್ಸ್ ಮಾಡ್ತೋ ಏನೇ ಫುಡ್ ಇದಾಗ್ಬೋದು. ಸೊ ಬಟ್ ಜನ ಎಲ್ಲರೂ ತುಂಬಾ ಮೆಚ್ಕೊಂಡಿದ್ದಾರೆ ನಿಮ್ ಪ್ರಾಡಕ್ಟ್ನ. ಆಕ್ಚುಲಿ ಮೆಚ್ಕೊಂಡಿರೋದ್ಕಿಂತ ಹೆಚ್ಚಾಗಿ ತುಂಬಾ ಜನ ನನಗೆ ಸಜೆಷನ್ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಸಜೆಷನ್, ಮೇಡಮ್ ಹಿಂಗಿದ್ರು ಒಳ್ಳೇದಿರತ್ತೆ, ಮೇಡಮ್ ಈ ತರ ಮಾಡಿದ್ರು ಒಳ್ಳೇದಿದೆ. ಸೊ ಅವರಿಂದ ಬಂದಾಗ ರೆಸ್ಪಾನ್ಸ್ ನಿಮ್ಗೆ ಏನ್ ಆನ್ಸರ್ ಇತ್ತು? ನಾ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಿದೆ. ಓಕೆ ಮೇಡಮ್, ನಾವು ನೆಕ್ಸ್ಟ್ ಅದನ್ನ ಅಳವಡಿಸ್ಕೊಡ್ತೀವಿ, ಓಕೆ ನಾವು ನೆಕ್ಸ್ಟ್ ಅದನ್ನ ಇದ್ ಮಾಡ್ಕೋತೀವಿ ಅಂತ ಹೇಳಿದ್ದು. ಹಂಗಾಗಿ ಅವ್ರಿಗೆ ಅದು ತುಂಬಾನೇ ನಮಗೆ ಯೂಸ್ಫುಲ್ ಆಗೋ ಒಂದೊಂದು ವಿಚಾರಗಳು ಹೇಳಿದ್ದಾರೆ. ಅದನ್ನ ಅಳವಡಿಸ್ಕೊಂಡಿದ್ದು ಇದೀವಿ ನಾವು. ಮತ್ತೆ ಈ ಪುಳಿಯೋಗರೆ ಗೊಜ್ಜು ಸಮೇತ ತುಂಬಾ ಜನ ಸಜೆಸ್ಟ್ ಮಾಡಿದ್ದೆ ಆಕ್ಚುಲಿ ನನಗೆ. ಹಂಗಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಹಿಂಗೆ ಒಂದೊಂದೇ ಸಜೆಷನ್ ಬರ್ತಾ ಹೋಯ್ತು. ನಾವು ಬರೇ ಹುಳಿ ಪುಡಿ, ಸಾರಿನ ಪುಡಿ, ವಾಂಗಿಬಾತು, ಬಿಸ್ಬೇಳೆ ಬಾತ್ ಅಂತ ಹಿಡ್ಕೊಂಡವ್ರು ಈಗ ಮೆಂತ್ಯ ಹಿಟ್ಟು, ಅಗಸೆ ಹಿಂಡಿ, ಗುರೆಳ್ಳು ಎಲ್ಲಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಸಹಕಾರ ಕೊಟ್ಟಿದ್ದು ನಮ್ಮ ಕಸ್ಟಮರ್, ಅವ್ರಗಳಿಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇದು ಗೋಲ್ಡನ್ ಫ್ಲೇವರ್ ಬಂದಿದೆ ನೋಡಿ, ಈ ತರ ಹುರ್ಕೊಂಡು ತೆಕ್ಕೊಂಡ್ಬಿಡ್ಬೇಕು. ಈಗ ಸೀಡ್ಸ್ ಹುಡ್ಕೊಂಡ್ಬಿಡೋಣ. ಈ ಸೀಡ್ಸ್ ನ ಫ್ರೈ ಮಾಡ್ಬೇಕಿರೋದಿಯಲ್ಲ, ಚಟಪಟ ಚಟಪಟ ಅದು ಹೊಡೆದ್ ಬಿಡತ್ತೆ, ಭಯ ಹತ್ತು ಬಿಡತ್ತೆ. ಗೈಸ್, ಚಟಪಟ 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 ಅಂದು ತಾನೇ ಜಗಳ ಆಡ್ತಾ ಇದ್ದಾವೆ ಎರಡು. ಇವಾಗ ಏನು ಇದು ಫುಲ್ಲಿ ಲೋಡೆಡ್ ಡ್ರೈ ಫ್ರೂಟ್ಸ್ ಉಂಡೆನಾ? ಹೌದು, ಮತ್ತೆ ಮಕ್ಕಳು ಇರೋರ್ ಮನೆಯಲ್ಲಿ ಕಂಪಲ್ಸರಿ ಡ್ರೈ ಫ್ರೂಟ್ಸ್ ತಿನ್ನಿಸ್ಲೇಬೇಕು ಮಕ್ಕಳಿಗೆ. ತುಂಬಾ ಅಲ್ದೇನೆ ಇದ್ರು ಅಟ್ಲೀಸ್ಟ್ 4 or 5 ಡ್ರೈ ಫ್ರೂಟ್ಸ್ ಆದ್ರೂ ಡೈಲಿ ಮಕ್ಳಿಗೆ ತಿನ್ನಿಸ್ಬೇಕು. ಅದನ್ನ ತಿನ್ಸಕ್ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ಮಿಲ್ಕ್ ಆದ್ರೂ ಕುಡಿಸ್ಲೇಬೇಕು. ಬಿಕಾಸ್ ಕ್ಯಾಲ್ಸಿಯಂ ಎನಿ ಟೈಮ್ ಮಕ್ಕಳಿಗೆ ತುಂಬಾನೇ ಕ್ಯಾಲ್ಸಿಯಂ ಲೋ ಇರುತ್ತೆ. ನಾವು ಅದನ್ನ ಜಾಸ್ತಿ ಮಾಡ್ಬೇಕಂದ್ರೆ ಒಂದು ಡ್ರೈ ಫ್ರೂಟ್ ಇಲ್ಲ ಮಿಲ್ಕ್ ಎರಡಲ್ಲಿ ಒಂದಾದ್ರೂ ಮಕ್ಳಿಗೆ ರೂಢಿ ಹಾಕ್ಲೇಬೇಕು. ನೆಕ್ಸ್ಟ್ ಪಿಸ್ತಾ. ಸೊ ಪಿಸ್ತಾ ಕೇಳಬೇಡಿ ರೇಟು, ಆಯ್ತಾ? ನಾವು ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದಕ್ಕೆ ಹೋದಾಗ, ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಕ್ ಬಂದಾಗೂ ಮೇನ್ ನಮ್ಗೆ ಚಾಲೆಂಜ್ ಆಗಿರೋದೇ ಪಿಸ್ತಾ. ಪಿಸ್ತಾ ಪಿಸ್ತಾ ಯಾವ ಲೆವೆಲ್ ಕಾಸ್ಟ್ಲಿ ಇದೆ ಅಂತಂದ್ರೆ ತಿರುಪತಿ ಬೆಟ್ಟಕ್ಕೆ ಕಟ್ಟಿದೆ ಕೆಜಿ, ಅಂದ್ರೆ ಕ್ವಾಲಿಟಿ ವೈಸ್ ಹೋಗುತ್ತೆ. ಸೊ 750 ಇಂದ ಶುರು, ಹೋಗಲ್ವಾ? ಸೊ ಆದ್ರೂ ಕೂಡ ನಾವು ಡ್ರೈ ಫ್ರೂಟ್ಸ್ ಅಲ್ಲಿ ಪಿಸ್ತಾ ಹಾಕ್ತೀವಿ. ಯಾಕಂತಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಉಂಡೆಯಲ್ಲಿ ಮೇನ್ ಆಗಿ ನಮಗೆ ಟೇಸ್ಟ್ ಕೊಡೋದೇ ಪಿಸ್ತಾ. ಹಾಗಾಗಿ ಪಿಸ್ತಾನ ನಾವು ಪ್ರಿಫರ್ ಮಾಡ್ತೀವಿ. ಮತ್ ನಾವು ಇವಾಗ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಿದೀಯಲ್ಲ, ಈ ಡ್ರೈ ಫ್ರೂಟ್ಸ್ ಉಂಡೆ ಈ ಚಳಿಗಾಲದಲ್ಲಿ ಯಾಕೆ ತಿನ್ಬೇಕು? ಯಾಕೆ ಅಂದ್ರೆ ಬಾದಾಮಿ, ಗೋಡಂಬಿ, ಪಿಸ್ತಾ ಈಗ ಹಾಕಿರೋ ಇದು ಏನದು ಇದು ಸಮೇತ. ಯಾಕಂದ್ರೆ ಇವೆಲ್ಲ ಏನಕ್ಕೆ ತಿಂತಾರೆ ಅಂದ್ರೆ ಈಗ ಚಳಿಗಾಲದಲ್ಲಿ ಸ್ಕಿನ್ ಒಡಿತಾ ಸ್ಟಾರ್ಟ್ ಆಗತ್ತೆ, ಆಯಿಲ್ ಕಡಿಮೆ ಆಗಿ ಬಾಡಿಯಲ್ಲಿ ಒಡಿಯಕ್ ಸ್ಟಾರ್ಟ್ ಆಗತ್ತೆ ಸ್ಕಿನ್. ಹಂಗಾಗಿ ಅದಷ್ಟು ಒಡಿಬಾರ್ದು
ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ಚಂದ. ಮತ್ತೆ ಆಗಿನ ಕಾಲದೆಲ್ಲ ನೀವು ಫುಡ್ ರೆಸಿಪೀಸ್ ನೋಡ್ತಿದ್ರ, ಚಳಿಗಾಲದಲ್ಲಿ ಇಂತಿಂತದ್ದೇ ಅಡಿಗೆ ಮಾಡ್ಬೇಕು, ಇಂತಿಂತದ್ದೇ ಫುಡ್ ಐಟಮ್ಸ್ ತಿನ್ಬೇಕು ಅಂತ. ಮತ್ತೆ ಏನಕ್ ಮಾಡೋರು? ಇದೇ ಉದ್ದೇಶಕ್ಕೆ. ಈಗೆಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ, ನಾವೇನಾರು ಸ್ಕಿನ್ ಹೊಡಿತಿದೆ ಇದು ಹೊಡಿತಿದೆ ಅಂದ ತಕ್ಷಣ. ಹಾಗೆ ಆಗಿನ ಕಾಲದಲ್ಲಿ ಆಗಿದ್ದಿದ್ರೆ ಎಲ್ಲಾ ಹೀಟ್ ಪದಾರ್ಥಗಳನ್ನ ಕೊಟ್ಟು ಇದ್ ಮಾಡಿ ತಿನ್ನಕ್ ಕೊಡೋರು. ಹಾಗಾಗಿ ಅಂತವೇನು ಬರ್ತಾ ಇರ್ಲಿಲ್ಲ, ಸ್ಕಿನ್ ಡಿಸೀಸ್ ಯಾವ್ದು ಬರ್ತಾ ಇರ್ಲಿಲ್ಲ ಅಷ್ಟು. ಚಳಿಗಾಲದಲ್ಲಿ ಸೊ ಸ್ಕಿನ್ ಇದನ್ನ ಡಿಸೀಸ್ ಬಹಳ ಈ ಇರುತ್ತೆ. ಯೂಟ್ಯೂಬ್ ವಿಡಿಯೋನ ತುಂಬಾ ದೊಡ್ಡ ಜನನು ನೋಡ್ತಿರ್ತಾರೆ. ಸೊ ನಿಮಗೇನು ಭಯ ಆಗಿಲ್ವಾ ಯಾರೇನಂತಾರೆ ಮಾಡ್ತಾರೆ? ಆಕ್ಚುಲಿ ನಾನು ಒಳ್ಳೇದೇ ಹೇಳ್ತಾ ಇದೀನಲ್ಲ, ತಪ್ಪೇನ್ ಹೇಳ್ತಾ ಇದ್ದೀನಿ. ಡಾಕ್ಟರ್ಸು ಈಗ ಅದನ್ನೇ ಹೇಳ್ತಾರೆ, ಫುಡ್ ಐಟಮ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೇಬೇಕು. ಆದಷ್ಟು ಡೈಲಿ ಫುಡ್ ಅಲ್ಲಿರೋ ಬೇಸಿಕ್ ನೀಡಾರು ಚೇಂಜ್ ಮಾಡ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಈಗ ಸುಮ್ಮನೆ ತಿಂದಿದ್ದ ಐಟಮ್ಸ್ ತಿಂತಿದ್ರೆ ನಮ್ಮ ಬಾಡಿಗೆ ಏನು ಹೋಗೋದೇ ಇಲ್ಲ. ಬೇರೆದು ರೆಸಿಪೀಸ್ ಚೇಂಜ್ ಮಾಡಿ, ಇಲ್ಲ ಫುಡ್ ಐಟಮ್ಸ್ ಚೇಂಜ್ ಮಾಡಿ, ಇಲ್ಲ ಅಂದ್ರೆ ನೀವು ಬೇಸಿಕ್ ಕರೆಕ್ಟ್ ಆಗಿ ನೀವು ಬ್ಯಾಲೆನ್ಸ್ಡ್ ಡಯಟ್ ಮಾಡಿ ಅಂತಾರೆ. ಕರೆಕ್ಟ್ ಆಗಿ ಮಾಡಿದ್ರೆ ಡಾಕ್ಟರ್ಸ್ ಏನಂತಾರೆ, ಡಾಕ್ಟರ್ಸ್ ಒಳ್ಳೇದೇ ಮಾಡ್ತಿದ್ದೀರಾ ಅಂತಾರೆ, ಹೆಲ್ದಿಯಾಗೂ ಇರ್ತಾರೆ. ಇವಾಗ ನೀನು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಾ ಇರೋದು ನಾನ್ ಶುಗರ್, ನಾನ್ ಶುಗರ್ ಅಂಡ್ ನಾನ್ Yeah. ಜೆರಿ, ಅಫ್ಕೋರ್ಸ್. ಜೇನುತುಪ್ಪ, ಹಾ, ಬರೇ ಖರ್ಜೂರ, ಖರ್ಜೂರ ಇದನ್ನ ಯೂಸ್ ಮಾಡಿ ಡ್ರೈ Yes. ಫ್ರೂಟ್ಸ್ ಉಂಡೆ ಮಾಡ್ತೀವಿ. ಬೆಲ್ಲನೂ ಇಲ್ಲ. ಸೊ ಬೇಕಂದವ್ರು ಹೇಗೆ ಆರ್ಡರ್ ಮಾಡಬೇಕು? ಬೇಕು ಅಂದವರು ನಮಗೆ ಬೇಕು ಅಂದವ್ರು ಹೆಂಗ್ ಆರ್ಡರ್ ಮಾಡ್ಕೋಬೇಕು? ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ SV ಹೋಮ್ ಪ್ರಾಡಕ್ಟ್ಸಿಗೆ ಹೋದ್ರೆ ನನ್ನ ಫೋನ್ ನಂಬರ್ ಸಿಗುತ್ತೆ. ಅದರಿಂದ ಅವರು ಅದೇ ಫೋನ್ ನಂಬರಿಗೆ ಒಂದು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನಾನು ಆರ್ಡರ್ ಪ್ಲೇಸ್ ಮಾಡ್ಕೋತೀನಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಿರ್ತಾರೆ, ಏನು ಯೂಟ್ಯೂಬ್ ಅಲ್ಲಿ ಬರೇ ಸೋ ಅಂತಿರ್ತೀಯ ಅಂತ. ನಮ್ಗೆ ಇಂಗ್ಲಿಷ್ ಬರಲ್ಲ, ಏನೋ ಒಂದು ಸೇರಿಸ್ಬೇಕಲ್ಲ ಕಂಟೆಂಟ್ಗೆ. ಸೊ ಹಂಗಾಗಿ ಮತ್ತೆ ನೋಡಿ ಸೋ ಅಂತ ಬರುತ್ತೆ, ಅದು ಏನ್ ಮಾಡಕ್ಕಾಗಲ್ಲ, ಹಾಗೆ ಬರುತ್ತೆ. ಇವಾಗ ವಸುಧಾ ಅವರಿಗೆ ಏನ್ ಕೇಳಬೇಕು ಪ್ರಶ್ನೆ ಅನ್ನೋದೇ ಗೊತ್ತಾಗ್ತಿಲ್ಲ, ಯಾಕಂದ್ರೆ ತುಂಬಾ ಗ್ಯಾಪ್ ಆಯ್ತು ವಿಡಿಯೋ ಮಾಡೋದೇ ಗ್ಯಾಪ್ ಆಗಿ ಹೋಗಿದೆ. ಅದ್ರ ತೊಂದ್ರೆ ಇಲ್ಲ, ಮಾಡ್ತಾ ಇದೀವಿ, ಏನೋ ಒಂದು ಪ್ರಯತ್ನ. ನಮಗೆ ಕಮೆಂಟ್ ಹಾಕ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನ್ ಮಾಡ್ಬೇಕು ಅಂತ, ಯಾವ ತರ ವಿಡಿಯೋ ಮಾಡ್ಬೇಕು ಅಂತ. ಬ್ಯಾಚುಲರ್ಸ್ ಹುಡುಗರು ಬೇಗ ನಮಗೆ ಏನಂದ್ರೆ ಒಂದೇ ತರದ್ದು ತುಂಬಾ ಬಂತಂದ್ರೆ ನಾವ್ ಅದನ್ನ ವಿಡಿಯೋ ಮಾಡೋಣ ಅಂತ ಈ ಸತಿ. ಹೌದಾ? ಯಾ, ಇದು ಈ ಸತಿ ಅವರಿಗೆ ಕೊಡೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ಸ್ ಹಾಕೋಣ. ಯಾ, ಖಂಡಿತ. ಯಾರಿಗೆ ಯಾವ್ದು ಬೇಕು ಅಂತ ಅವಾಗ ನೋಡೋಣ, ಆಯ್ತಾ? ಹಾ ಸರಿ. ಇವಾಗ ದ್ರಾಕ್ಷಿ ಹುರ್ಕೋತಾ ಇದಾರೆ. ದ್ರಾಕ್ಷಿ ನೋಡಿ, ಬಲೂನ್ ಆದಂಗಾಗಿದೆ. ಹೌದು, ಎಣ್ಣೆಲ್ಲ ತುಪ್ಪದಲ್ಲಿ ಹಾಕಿದ ತಕ್ಷಣ ಯಾಕೆ ಹಿಂಗಾಗತ್ತೆ? ಹಾಗೆ ಎಣ್ಣೆ ದೇಹಕ್ಕಿಂತ ಕೊಬ್ಬು ಜಾಸ್ತಿ ಆಗುತ್ತೆ. ತುಪ್ಪ ಇಸ್ ಎ ಗುಡ್ ಬ್ಯಾಲೆನ್ಸಿಂಗ್ ಇದು, ಅದು ಜಾಸ್ತಿ ಆದ್ರೆ ಕೊಲೆಸ್ಟ್ರಾಲ್. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಾಗಿದೆ. ನಮ್ಮ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅನ್ನ ಈಗ ಮಿಕ್ಸಿಗೆ ಹಾಕೊಳ್ಳೋ ಸಮಯ. ಪಟ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಬೇಡವಾದ್ರೆ ನಮಗೆ ಆರ್ಡರ್ ಮಾಡಿ ಕಳಿ. ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನಮಗೆ ಆರ್ಡರ್ ಮಾಡಿ, ನಾವು ಖಂಡಿತ ಆರ್ಡರ್ನ ನಿಮ್ಮಿಂದ ತಗೊಂಡು ಅಷ್ಟೇ ಕ್ವಾಲಿಟಿ ಶುದ್ಧತೆಯಿಂದ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಕೊಡ್ತೀವಿ ಅನ್ನೋ ಭರವಸೆ ನಮಗಿದೆ. ನೋಡಿ ಗೈಸ್, ಪೇಸ್ಟ್ ಮಾಡಕ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ನಮ್ಮನೆಯವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂದೊಂದ್ಸತಿ ಮಿಕ್ಸಿನೂ ನನ್ನ ಮಾತು ಕೇಳಲ್ಲ ಗೈಸ್, ಅವ್ರ ಮಾತೆ ಕೇಳತ್ತೆ, ಏನ್ ಮಾಡೋಣ. ಲಾಸ್ಟಿಗೆ ತುಪ್ಪದಲ್ಲಿ ಗಸಗಸೆನ ಹುರ್ಕೋಬೇಕು, ಆಯ್ತಾ? ಸ್ವಲ್ಪ ವಾಸನೆ ಬರೋ ತನಕ. ಇವಾಗ ಗಸಗಸೆಗೆ ನೀಟಾಗಿ ತುಪ್ಪ ಹಾಕೊಂಡು ಹುರಿದು ಸ್ಮೆಲ್ ಬರ್ತಾ ಇದೆ ಗಸಗಸೆದು. ಈಗ ನಾವು ಮಿಕ್ಸಿಯಲ್ಲಿ ಖರ್ಜೂರನ್ನೆಲ್ಲ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ.
ಇದ್ರೆ ಏನ್ ಅನಿಸ್ತಿದೆ ಗೊತ್ತಾ, ಒಂದ್ ಐಸ್ ಕ್ರೀಮ್ ಇದ್ಬಿಟ್ಟಿದ್ರೆ ಐಸ್ ಕ್ರೀಮ್ ಜೊತೆಗೆ ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿ ಜೇನುತುಪ್ಪ ಹಾಕೊಂಡು ತಿಂತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಯಾವ್ದಾದ್ರು ಕಾಲೇಜ್ ಡೇಸ್ ಅಲ್ಲಿ ಅಥವಾ ನೀವು ವಿದ್ಯಾಪೀಠಕ್ಕೆ ಹೋಗ್ತಿದ್ರಲ್ಲ ಆ ಟೈಮಲ್ಲಿ ಯಾವ್ದಾದ್ರು ಈ ತರ ಕ್ರೇವಿಂಗ್ಸ್ ಆದಾಗ ಏನ್ ಮಾಡ್ತಿದ್ರಿ? ಕ್ರೇವಿಂಗ್ಸ್ ಅಂತ ಏನ್ ಆಗ್ತಿದ್ದಿಲ್ಲ ನನಗೆ. ಆಸೆ ಆಗ್ತಿತ್ತು, ವಿದ್ಯಾಪೀಠದಲ್ಲಿ ಏನಿರ್ತಿತ್ತು ಅದನ್ನೇ ತಿಂತಾ ಇದ್ವಿ. ಓ, ಮನೆಗ್ ಬಂದಾಗ ಏನ್ ನಮ್ಮ ಊರ್ ಕಡೆ ಎಲ್ಲ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಅಷ್ಟೇ, ಬೇಸನ್ ಉಂಡೆ, ಶೇಂಗಾ ಉಂಡೆ ಎಲ್ಲ ಫೇಮಸ್. ಹಾ ಎಸ್, ಬಿಸಿ ಇದೆ. ಎಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನೆಲ್ಲದು ಖರ್ಜೂರ ಕುಟ್ಕೊಂಡಿದ್ದಾರೆ. ಖರ್ಜೂರ ಮಿಕ್ಸಿಗೆ ಹಾಕೊಂಡಿರೋದ್ ಜೊತೆಗೆ ಈಗ ನಾವು ಎಲ್ಲಾ ಡ್ರೈ ಫ್ರೂಟ್ಸ್ ಅದಕ್ಕೆ ಮಿಕ್ಸ್ ಮಾಡ್ತಾ ಇದೀವಿ. ಜೇನುತುಪ್ಪ ಖರ್ಜೂರ ಹಾಕೊಂಡ್ವಲ್ಲ ಅದಕ್ಕೆ. ಇನ್ನು ಬಿಸಿ ಇದೆ ನೋಡಿ. ಎಷ್ಟ್ ಚೆನ್ನಾಗಿ ಕಳಿಸ್ತಾ ಇದೀರ, ಬಿಸಿ ಇದೆ ಅಲ್ಲ. ರೀ, ನಿಮಗೆ ಯಾವ್ದಾದ್ರು ಕಮೆಂಟ್ ಬಂದಿದ್ಯಾ? SB ಹೋಮ್ ಪ್ರಾಡಕ್ಟ್ಸ್ ತುಂಬಾ ಜೆನ್ಯೂನ್ ಆಗಿದೆ, ಟ್ರಸ್ಟ್ ಮಾಡಬಹುದು, ಆ ತರದ್ ಏನಾದ್ರು? ಇವತ್ತೊಬ್ರು ಚೆನ್ನಾಗಿ ಕಮೆಂಟ್ ಹಾಕಿದ್ರು, ನಂಗೆ ಮೆಸೇಜ್ ಹಾಕಿದ್ರು, ಆಕ್ಚುಲಿ ಕಮೆಂಟ್ ಅಲ್ಲ. ನಾವ್ ನಿಮ್ ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಮಾಡ್ತೀವಿ ಅಂತ ಹೇಳಿ ತುಂಬಾನೇ ಆರ್ಡರ್ ಕೊಟ್ಟಿದ್ದಾರೆ. ನಂಗೆ ಬಹಳ ಖುಷಿ ಆಯ್ತು. ಹಿಂಗೆ ಬೆಳೀತಾ ಇರ್ಲಿ ನಿನ್ ಕಂಪನಿ, ಒಳ್ಳೇದಾಗ್ತಾ ಇರ್ಲಿ. ಥ್ಯಾಂಕ್ ಯು. ನಿನಗೆ ಸಪೋರ್ಟಿಗೆ ನಾವು ಯಾವತ್ತೂ ಇದ್ದೇ ಇರ್ತೀವಿ. ಓ ಖಂಡಿತ. ನಿಮ್ದು, ನಿಮ್ಮ ಅಪ್ಪ ಅಮ್ಮಂದು, ನಮ್ಮ ಪಪ್ಪ ಮಮ್ಮಿದು ಸಪೋರ್ಟ್ ಇಲ್ಲದೆ ನಾವ್ ಇಷ್ಟೇನು ಮಾಡಕ್ ಆಗ್ತಾನೆ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ. SB ಹೋಮ್ ಪ್ರಾಡಕ್ಟ್ಸ್ಗೆ ಸ್ವಾಗತ. ಡ್ರೈ ಫ್ರೂಟ್ಸ್ ಲಾಡು ರೆಡಿ ಮಾಡ್ತಾ ಇದೀವಿ. ಮನೇಲಿ ಶುದ್ಧವಾಗಿ ತುಪ್ಪದಲ್ಲೇ ಮಾಡ್ತಾ ಇದೀವಿ. ಮತ್ತೆ ಯಾವುದೇ ಬೆಲ್ಲ ಇಲ್ಲ, ಯಾವುದೇ ಸಕ್ಕರೆ ಇಲ್ಲದೆ ಬರೀ ಜೇನುತುಪ್ಪದಲ್ಲಿ ಹಾಕಿ ಮಾಡ್ತಾ ಇರೋದು. ಬೇಕು ಅಂದವರು ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ ನಂಬರನ್ನ, ದಯವಿಟ್ಟು ಹೋಗಿ ಆರ್ಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.